ಹಲೋ ಫ್ರೆಂಡ್ಸ್, ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತಿಯಾದ ಉಷ್ಣತೆ, ವಿಪರೀತ ತಾಪಮಾನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾವಷ್ಟೇ ಅಲ್ಲ, ಅಡಿಕೆ ತೋಟಗಳು ಸಹ ಈ ಉಷ್ಣತೆಯನ್ನು ತಡ್ಕೊಳ್ಳೋಕ್ಕಾಗದೆ ಕಷ್ಟಪಡ್ತಾ ಇವೆ. ಫ್ರೆಂಡ್ಸ್, ಈ ಪ್ರಮಾಣದ ಬಿಸಿಲಿನ ಪ್ರಖರತೆಗೆ ಅಡಿಕೆ ತೋಟಗಳು ಹೇಗೆ ಬಸವಳಿದಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದರಲ್ಲೂ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಅಡಿಕೆ ತೋಟಗಳಿಗೆ ಇದರಿಂದಾಗಿ ಹಾನಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಅದೇನು ಅಂದರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಹಸಿರು ಹಸಿರಾಗಿ ಬೆಳೆಯುತ್ತಿದ್ದ ಅಡಿಕೆ ತೋಟಗಳು ಬಿಸಿಲಿನ ತಾಪಕ್ಕೆ ಹೇಗೆ ಬಾಡಿ ನಿಂತಿವೆ ನೋಡಿ. ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟಿದ ಪರಿಣಾಮ ಪ್ರಖರ ಬಿಸಿಲಿಗೆ ತಲೆಯೊಡ್ಡಿ ನಿಲ್ಲಲಾಗದೆ ಸಾವಿನ ಬಾಗಿಲಲ್ಲಿ ನಿಂತಿವೆ. ಅಡಿಕೆ ದರದ ಪರಿಣಾಮ ಎಲ್ಲ ಬೆಳೆಗಳ ಜಾಗವನ್ನು ಅಡಿಕೆ ತೋಟ ಆಕ್ರಮಿಸುತ್ತಿದೆ. ಸಾಂಪ್ರದಾಯಿಕ ಪ್ರದೇಶಗಳಷ್ಟೇ ಅಲ್ಲದೆ ಅರೆಬಯಲು ಸೀಮೆ ಪ್ರದೇಶ ಸೇರಿದಂತೆ ಹಲವೆಡೆ ಅಡಿಕೆ ತೋಟಗಳು ತಲೆ ಎತ್ತಿವೆ. ಲಕ್ಷಾಂತರ ರು ಖರ್ಚು ಮಾಡಿ ಈ ಗಿಡಗಳನ್ನು ಬೆಳೆಸುವುದಕ್ಕೆ ರೈತರು ಲಕ್ಷ್ಯ ವಹಿಸಿದ್ದಾರೆ. ಆದರೆ ಈ ಬಾರಿ ಬೇಸಿಗೆ ಅಡಿಕೆ ತೋಟಕ್ಕೆ ನಿರೀಕ್ಷೆ ಮೀರಿದ ಪ್ರಮಾಣದಲ್ಲಿ ಹೊಡೆತ ನೀಡಿದೆ. ಹಲವೆಡೆ ನೀರಿನ ಕೊರತೆಯಿಂದ ಹಾನಿಯುಂಟಾದರೆ ಇನ್ನಷ್ಟು ಕಡೆಗಳಲ್ಲಿ ನೀರುಣಿಸಿದರೂ ಸೂರ್ಯನ ತಾಪಕ್ಕೆ ಕಮರಿವೆ. ಇದು ಹಲವು ರೈತರು ತಲೆಯ ಮೇಲೆ ಕೈಹತ್ತು ಕೂರುವ ಸ್ಥಿತಿಗೆ ತಂದಿದೆ. ಕಳೆದ ಮುಂಗಾರಿನಲ್ಲಿ ಸರಿಯಾಗಿ ಮಳೆಯಾಗಿಲ್ಲ. ಆನಂತರ ಬೇಸಿಗೆಯಲ್ಲೂ ಒಂದೇ ಒಂದು ಮಳೆ ಬಿದ್ದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತಾಪಮಾನ ಮಾತ್ರ ವಿಪರೀತ ಏರಿಕೆಯಾಗಿದೆ. ಇದು ಅಡಿಕೆ ತೋಟದ ಮೇಲೆ ತೀವ್ರ ದುಷ್ಪರಿಣಾಮ ಬೀರಿದೆ. ಬೆಂಕಿ ರೋಗ, ಎಲೆ ರಸ ಹೀರುವ ಕೀಟಗಳ ಬಾಧೆಯೂ ಕಾಣಿಸಿಕೊಂಡಿದೆ. ಈ ಎಲ್ಲ ಕಾರಣದಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಅಡಿಕೆ ತೋಟಗಳು ಸುಟ್ಟು ಕರಕಲಾಗಿವೆ. ಇನ್ನಷ್ಟು ಕಡೆಗಳಲ್ಲಿ ಸಾವಿನ ಅಂಚಿಗೆ ಬಂದು ನಿಂತಿವೆ. ಇನ್ನಾದರೂ ಮುಂಗಾರು ಪೂರ್ವ ಮಳೆ ಬೀಳುತ್ತಾ ಇದ್ದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವ ಸಾಧ್ಯತೆಗಳಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 35,218 ಹೆಕ್ಟೇರ್ ಅಡಿಕೆ ತೋಟವಿದೆ. ಅದರಲ್ಲಿ ಬೇಸಿಗೆಯಲ್ಲಿ 4,403 ಹೆಕ್ಟೇರ್ ಅಡಿಕೆ ತೋಟಕ್ಕೆ ಹಾನಿಯಾಗಿರುವ ಅಂದಾಜಿದೆ. ಸಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ ತಾಲೂಕುಗಳಲ್ಲಿ ಹೆಚ್ಚು ಹಾನಿಯಾಗಿದೆ. ಈ ಬಾರಿ ನೈಸರ್ಗಿಕವಾಗಿ ತೋಟಗಳಿಗೆ ನೀರುಣಿಸುವ ಸ್ಥಳಗಳಲ್ಲೂ ನೀರಿನ ಕೊರತೆಯಾಗಿದೆ. ಕೆರೆ, ಬೋರ್ವೆಲ್ಗಳಲ್ಲೂ ನೀರು ತಗ್ಗಿ ಅಗತ್ಯದಷ್ಟು ನೀರುಣಿಸಲು ಸಾಧ್ಯವಾಗಿಲ್ಲ. ಇದರಿಂದ ಫಲ ಬರುವ ತೋಟವಲ್ಲದೆ ಗಿಡಗಳೂ ಸಹ ಒಣಗಿವೆ. ಅದರಲ್ಲೂ ಅರೆಬಯಲು ಸೀಮೆ ಪ್ರದೇಶವಾದ ಬನವಾಸಿ ಹಾಗೂ ಮುಂಡಗೋಡ ಭಾಗದಲ್ಲಿ ನಿರ್ಮಾಣವಾದ ಹೊಸ ತೋಟಗಳಿಗೆ ಸಾಕಷ್ಟು ಹಾನಿಯಾಗಿದೆ. ರೈತರು ನೀರುಣಿಸಲು ಹರಸಾಹಸ ಪಡುವಂತಾಗಿದೆ. ರೈತರು ಆಕಾಶದೆಡೆಗೆ ಮುಖ ಮಾಡಿ ವರುಣದೇವನ ಕೃಪೆಗಾಗಿ ಕಾಯುತ್ತಿದ್ದಾರೆ.